ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಈ ವಿಡಿಯೋದಲ್ಲಿ ಆದ್ಯಂತ್ಗೆ ವ್ಯಾಕ್ಸಿನೇಷನ್, ಇಯರ್ ಪಿಯರ್ಸಿಂಗ್ ಮತ್ತೆ ಅನ್ನಪ್ರಾಶನ ಯಾವ ರೀತಿ ಮಾಡಿದ್ವಿ ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಆದ್ಯಂತ್ಗೆ 2.5 ಮಂತ್ ನಡೀತಾ ಇತ್ತು. ಇದು ಆಲ್ರೆಡಿ ಒಂದು ಸೆಕೆಂಡ್ ಟೈಮ್ ವ್ಯಾಕ್ಸಿನೇಷನ್. ಗೌರ್ಮೆಂಟ್ ಅಲ್ಲೇ ನಾನು ಕೊಡಿಸ್ತಾ ಇದ್ದೆ. PCV ನಿಮೋಕಾಕಲ್ ಇದಾಗ್ತಿವಲ್ಲ ಏನಿದೆ ಇದು 3,500 ಒಟ್ಟು ಎಲ್ಲ ಸೇರಿಸಿ 9,9,000 ಸಾವಿರ ಆಗುತ್ತೆ ನಮಗೆ ಒಂದ್ಸರಿ ಇಂಜೆಕ್ಷನ್. ರೋಟ PCV ಇವೇ ಜಾಸ್ತಿ. ಈಗ ನೀನು ಡ್ರಾಪ್ಸ್ ಹಾಕಿದ್ದಲ್ಲ ಅದು ಇದೆ 5,500 6,000 ಆಗುತ್ತೆ. ಈಗ 2ನೇ ತಿಂಗಳು ಯಾವ್ದು ಕೇಳಿದ್ರಲ್ಲ, ಪ್ರೈವೇಟ್ ಅಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಂದ್ರೆ ಒನ್ ಟೈಮ್ ಹೋದ್ರೆ ಅರೌಂಡ್ 10,000 rupees ಎಕ್ಸ್ಪೆನ್ಸಸ್ ಆಗುತ್ತೆ. ನಾನು ಅಭಿರಾಮ್ಗೆ ಪ್ರೈವೇಟ್ ಅಲ್ಲೇ ಕೊಡ್ಸಿದ್ದೆ, ಬಟ್ ಆದ್ಯಂತಿಗೆ ನಾನು ಗೌರ್ಮೆಂಟ್ ಅಲ್ಲೇ ಚೂಸ್ ಮಾಡಿದೆ. ಯಾಕಂದ್ರೆ ನಮ್ಮ ಮನೆಗೆ ತುಂಬಾ ಹತ್ರ ಇತ್ತು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್, ಜಸ್ಟ್ 200 meters ಅಷ್ಟೇ. ಹಿಂಗ್ ವಾಕ್ ಇನ್ ಮಾಡಿದ್ರೆ ಅಲ್ಲಿ ಹೋಗ್ಬೋದಿತ್ತು. ಸೊ ಇವರು ನರ್ಸು ಕೂಡ ನಮ್ಗೆ ಎಲ್ಲ ಇನ್ ಟೈಮ್ ನಮಗೆ ಕಾಲ್ ಮಾಡ್ಬಿಟ್ಟು ಅಪಾಯಿಂಟ್ಮೆಂಟ್ಸ್ ಎಲ್ಲ ಹೇಳ್ತಿದ್ರು, ಇವತ್ತಿದೆ ನಿಮ್ದು ವ್ಯಾಕ್ಸಿನೇಷನ್ ಇದೆ, ಆ ತರ ಎಲ್ಲ ಹೇಳ್ತಿದ್ರು ಸ್ಕೆಡ್ಯೂಲ್ಸ್ ಎಲ್ಲ. ಸೊ ನನಗೆ ತುಂಬಾ ಚೆನ್ನಾಗಿ ಅನಿಸ್ತು. ಸೊ ನಾನು ಪ್ರೈವೇಟ್ ಬಿಟ್ಟು ಗೌರ್ಮೆಂಟ್ ಅಲ್ಲೇ ಕಂಟಿನ್ಯೂ ಮಾಡಿದೆ. ವ್ಯಾಕ್ಸಿನೇಷನ್ ಹೋದಾಗ ಎವ್ರಿ ಟೈಮ್ ವೇಟ್ ಚೆಕ್ ಮಾಡ್ತಾ ಇದ್ರು. ಆದ್ಯಂತ್ ಬಾರ್ನ್ ವೇಟ್ 2.4 kg ಇದ್ದ. ಸೊ 2.5 month ಅಷ್ಟೊತ್ತಿಗೆ 5.5 ಆಗಿದ್ದ. ಎವ್ರಿ ಟೈಮ್ ವ್ಯಾಕ್ಸಿನೇಷನ್ ಹೋದಾಗ ಒಂಥರ ಸಂಕಟ ಆಗ್ತಿತ್ತು, ಬಟ್ ವ್ಯಾಕ್ಸಿನೇಷನ್ ಇಸ್ ಮಸ್ಟ್ ಅಲ್ವಾ. ಇದು ನೋಡಿ 3.5 month ಇದ್ದಾಗ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಇದ್ದು ಆದ್ಯಂತದ್ದು. ಹೀಗಿತ್ತು ನೋಡಿ ನಮ್ಮ ಆದ್ಯಂತದ್ದು ವ್ಯಾಕ್ಸಿನೇಷನ್ ಜರ್ನಿ. ಯಾರೆಲ್ಲ ಮದರ್ಹುಡ್ ಅಲ್ಲಿ ಇದ್ದೀರಾ ಆ ಮದರ್ಸಿಗೆಲ್ಲ ಇದು ತುಂಬಾ ರಿಲೇಟೇಬಲ್ ಆಗಿರುತ್ತೆ. ಜಸ್ಟ್ ನಾನು ಆದ್ಯಂತ ವ್ಯಾಕ್ಸಿನೇಷನ್ ಜರ್ನಿದು ಒಂದು ಗ್ಲಿಮ್ಸಸ್ ಶೇರ್ ಮಾಡಿದೆ. ಮಗುಗೆ 4th ಕಂಪ್ಲೀಟ್ ಆಗಿ 5th ಮಂತ್ ಸ್ಟಾರ್ಟ್ ಆದಾಗ ಇಯರ್ ಪಿಯರ್ಸಿಂಗ್ ಮಾಡಿಸಿದ್ವಿ. ನಾವು ಮಾಡಿಸಿದ್ದು ENT ಸ್ಪೆಷಲಿಸ್ಟ್ ಹತ್ರ. ಅವ್ರ ಹತ್ರನೇ ಈ ತರದ್ದು ಇಯರಿಂಗ್ ಸಿಗುತ್ತೆ. ಸೊ ಸ್ಟಡ್ಸ್ ತರದ್ದು ಸ್ಪೆಷಲ್ ಮೆಟಲ್ ಇಂದ ಮಾಡಿರ್ತಾರಂತೆ. ಸೊ ಅದೇನು ಇನ್ಫೆಕ್ಷನ್ ಆಗಲ್ಲ. ಫಸ್ಟ್ 15 days ಇಯರ್ ಪಿಯರ್ಸ್ ಮಾಡಿದ್ಮೇಲೆ ಅದನ್ನೇ ಇಡ್ಬೇಕು. ಅದಾದ್ಮೇಲೆ ನಾವು ನಮ್ಗೆ ಬೇಕಾಗಿರೋದು ಗೋಲ್ಡ್ ನ ಹಾಕೋಬಹುದು ಅಂತ ಹೇಳಿದ್ರು. ಇಯರಿಂಗ್ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಮಾರ್ಕರ್ ಪೆನ್ ಅಲ್ಲಿ ಎಲ್ಲಿ ಬೇಕು ಅಲ್ಲಿ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಡಾಕ್ಟರು. ಹೌದು, ಸ್ಟ್ರೈಟ್ ಮಾಡ ಬೇಡ, ಹಂಗೆ ಈ ಕಡೆ ನೋಡಿ ಒಂದ್ಸಲ ಇದ್ರ ಮೇಲೆ ಕೂತ್ಕೊಂಡು ನಾನ್ ಕುತ್ಕೋಬೇಕಾದ್ರೆ ಮೇಡಮ್. ಕೂರಿಸ್ಕೊಳ್ಳು. ಇಲ್ಲ ಸರಿ ಇಲ್ಲ ಕೈ ಇಟ್ಕೊಳ್ಳಿ. ಲೈಟ್ ಇಲ್ಲ ಪುಟ್ಟ ಇಲ್ಲ. ಕ್ರೈ ಮಾಡ್ತಿರ್ತಾವ ಮೂವ್ ಸಡನ್ ಬೇರೆ ಮಾಡ್ತಿದ್ಯಾ? ಹೌದು, ನಮ್ ಮೆಮೊರಿ. ಯಾರು ನೋಡ್ಬೇಕು? ನಮ್ ಮೆಮೊರಿ ನಾವೇ ನೋಡ್ಕೋತೀವಿ. ಈಗ ನಾವು ಎಲ್ಲಿ ಹೋಗ್ತಿದೀವಿ? ಮನೆಗೆ. ಗುಡ್ ಮಾರ್ನಿಂಗ್. ಎಲ್ಲೋ ಆದ್ಯಂತ ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಪಾಸ್ಪೋರ್ಟ್ ವೇಟ್ ಮಾಡ್ತಿದ್ದೆಲ್ಲ, ಬರ್ತಿದೆ ಇವತ್ತು. ಅದೇನ್ ನಿನಗೆ ಗೊತ್ತಾ? ಪೋಸ್ಟ್ಮನ್ ಕಾಲ್ ಮಾಡಿದ್ರು, ಬರ್ತಂದ ಇವಾಗ. ಅಲ್ಲಿವರೆಗೂ ಏನ್ ಮಾಡೋಣ? ಆಲ್ಫಾಬೆಟ್ ಆಟಾಡೋಣ. ಆಲ್ಫಾಬೆಟ್ ಆಟಾಡೋಣ. ಸೇಯಸ್ ಏನಿದೆ ಇಲ್ಲಿ ನೋಡು. ಅಮ್ಮ ಏನ್ ತರ್ಸಿದಾರೆ ನಿನಗೆ ಆಲ್ಫಾಬೆಟ್ ಆಟಾಡಕ್ಕೆ? ABCD ಎಲ್ಲಿ ಎಲ್ಲೋಯ್ತು? ಇಲ್ಲಿ ಫ್ರೀ ಟೈಮ್. ಅದೇಂತ ಸ್ವಲ್ಪ ಫ್ರೀ ಟೈಮ್ ಕೊಡೋಣ ಈಗ. ಫ್ರೀ ಟೈಮ್ ಏನಿದು? ಆಲ್ಫಾಬೆಟ್ಸ್. ಕಲರ್ ಕಾಣಿಸುತ್ತೆ ಡುಂಡು? ಏನ್ ಕಲರ್ ಇದ್ದು? ರೆಡ್ 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 ರೆಡ್. ಆಪಲ್.
ಆಪಲ್. ನೋಡೋಣ ನಿನ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಗ್ರೀನ್ ಕಲರ್, ಗ್ರೀನ್ ಕಲರ್. ಬೇರ್, ಬಿಫೋರ್ ಬೇರ್. ಏನಿದು? ಬೇರ್. ನೆಕ್ಸ್ಟ್ ಏನು? ಸಿ ಫಾರ್ ಕ್ಯಾಟ್. ಲವ್ಲಿ. ಏನ್ ಎಕ್ಸ್ಪ್ರೆಷನ್ ಅದು ಇನ್ ಕೊಡ್ತಿರೋದು? ಕ್ಯಾಟ್. ಡಿ ಏನಿದೆ? ಆರೆಂಜ್ ಕಲರ್. ಆರೆಂಜ್ ಕಲರ್. ಡಿ ಫಾರ್ ಡಾಗ್. ತಾಳು ಪಾಸ್ಪೋರ್ಟ್ ಬಂತ ಅನ್ಸುತ್ತೆ, ಹೋಗಿ ಬರೋಣ ಹೊರಗಡೆ. ಡೈರೆಕ್ಟ್ ಇಲ್ಲಿಗೆ ಬರ್ತಾ ಇದ್ದೆ. ಅದೇ ಇಲ್ಲಿ ಬೋರ್ಡ್ ಹಾಕಿಲ್ಲ ಅವರು. ಪಾಸ್ಪೋರ್ಟ್ ಬಂತು ನೋಡಲಿ. ದಂಡು ಏನಿದು? ಪಾಸ್ಪೋರ್ಟ್. ಆದ್ಯಂತ ಪಾಸ್ಪೋರ್ಟ್. ಛೇ, ಅಭಿಯಣ್ಣ ಸ್ಕೂಲ್ಗೆ ಹೋಗಿದ್ದಾನೆ. ನಿಂದು ಫೋಟೋ ನೋಡೋಣ ಫಸ್ಟ್ ತಾಳ್ ಹೆಂಗ್ ಬಂದಿದೆ ಅಂತ. ಓಕೆ, ನಂದು ಪಾಸ್ಪೋರ್ಟ್. ಎಷ್ಟು ಜನ ಬಂದಿದ್ಯಾ ನೀನು? ನೋಡು, ಅವತ್ ನಿನ್ ವಿಡಿಯೋನ ಮಾಡ್ಕೊಳ್ಳಿಲ್ಲ ಡೊಂಡು. ನಾವು ಅರ್ಜೆಂಟ್ ಇತ್ತಲ್ಲ. ಡೊಂಡಸ್ ಪಾಸ್ಪೋರ್ಟ್. ಇದೆ ಎಷ್ಟು ಕ್ಯೂಟ್. ವೀಸಾ ಬಂದಿಲ್ಲ. ಹ್ಯಾಪಿ. ನೆಕ್ಸ್ಟ್ ವೀಸಾ. ನಮ್ಮ ಮಗುಗೆ ಸಾಲಿಡ್ಸ್ ಟ್ರೈ ಮಾಡೋ ಟೈಮ್ ಬಂತು. ಸೊ ಅವನಿಗೆ ಸಾಲಿಡ್ ಫುಡ್ ಕೊಡೋಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನಪ್ರಾಶನ ಮಾಡಿಸಿದ್ವಿ. ಮನೆಯಲ್ಲೇನೆ ಒಂದು ಒಳ್ಳೆ ಮುಹೂರ್ತದಲ್ಲಿ ಅನ್ನಪ್ರಾಶನ ಮಾಡಿದ್ವಿ. ಒಂದು ಪಾಯಸ ಮಾಡ್ಬಿಟ್ಟು ಅವನಿಗೆ ತಿನ್ಸಿದ್ವಿ. ಇದಾದ್ಮೇಲೆ ನಮ್ಮ ಆದ್ಯಂತ ಸಾಲಿಡ್ ಫುಡ್ ತಿನ್ನಕ್ ಸ್ಟಾರ್ಟ್ ಮಾಡ್ದ. ಇದೆಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡಿದೀವಿ. ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಅಟ್ ಎನಿ ಪಾಯಿಂಟ್ ಆಫ್ ದಿ ವಿಡಿಯೋ ನಿಮ್ಗೂ ಕೂಡ ನಿಮ್ ಮದರ್ಹುಡ್ ನೆನಪಾಗಿ ಈ ವಿಡಿಯೋ ರಿಲೇಟೇಬಲ್ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.